ಧರ್ಮಸ್ಥಳದಲ್ಲಿ ತನಿಖೆ ಆರಂಭಿಸಿದ ಎಸ್ಐಟಿ ಪೊಲೀಸರಿಂದ ಕೇಸ್ ಹಸ್ತಾಂತರ ತಂಡದಿಂದ ಹೊರಗಿಡಿ ಎಂದ ಎಸ್ಪಿ ಸೈಮನ್ 10 ದಿನಗಳ ಬಳಿಕ ಬೆಂಗಳೂರಿಗೆ ಬಂದ ದರ್ಶನ್ ಡೆವಿಲ್ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ತೆರಳಿದ್ದ ದಾಸ ರಿಟರ್ನ್ ಸುಪ್ರೀಂನಲ್ಲಿ ಬೇಲ್ ರದ್ದಾದ್ರೆ ಹೇಗೆ ಅನ್ನೋ ಆತಂಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಕರಾವಳಿ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಉಡುಪಿಯಲ್ಲಿ ನಿಲ್ಲದ ಮಳೆ ಅವಾಂತರ ಸಮುದ್ರಕ್ಕೆ ಇಳಿಯದಂತೆ ತೀರದ ಜನರಿಗೆ ಎಚ್ಚರ ಕೊಡಗು ಹಾಸನದಲ್ಲಿ ಮುಂದುವರಿದ ಮಳೆ ಸಜ್ಜೆ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ವರುಣಾರ್ಭಟಕ್ಕೆ ಬೆಚ್ಚಿ ಬಿದ್ದ ಪ್ರಜೆ ಯೂರಿಯಾ ಗೊಬ್ಬರಕ್ಕಾಗಿ ಮುಂದುವರಿದ ಪರದಾಟ ಬೆಳೆದ ಬೆಳೆ ಉಳಿಸಿಕೊಳ್ಳಲು ಅನ್ನದಾತನ ಗೋಳಾಟ ಸರತಿ ಸಾಲಿನಲ್ಲಿ ನಿಂತರೂ ಸಿಗ್ತಿಲ್ಲ ಸರ್ಕಾರದ ವಿರುದ್ಧ ರೈತಾಕ್ರೋಶ ಧರ್ಮಸ್ಥಳದಲ್ಲಿ ತನಿಖೆ ಆರಂಭಿಸಿದ ಎಸ್ಐಟಿ ಪೊಲೀಸರಿಂದ ಕೇಸ್ ಹಸ್ತಾಂತರ ತಂಡದಿಂದ ಹೊರಗಿಡಿ ಎಂದ ಎಸ್ಪಿ ಸೈಮನ್ 10 ದಿನಗಳ ಬಳಿಕ ಬೆಂಗಳೂರಿಗೆ ಬಂದ ದರ್ಶನ್ ಡೆವಿಲ್ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ತೆರಳಿದ್ದ ದಾಸ ರಿಟರ್ನ್ ಸುಪ್ರೀಂನಲ್ಲಿ ಬೇಲ್ ರದ್ದಾದ್ರೆ ಹೇಗೆ ಅನ್ನೋ ಆತಂಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಕರಾವಳಿ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಉಡುಪಿಯಲ್ಲಿ ನಿಲ್ಲದ ಮಳೆ ಅವಾಂತರ ಸಮುದ್ರಕ್ಕೆ ಇಳಿಯದಂತೆ ತೀರದ ಜನರಿಗೆ ಎಚ್ಚರ ಕೊಡಗು ಹಾಸನದಲ್ಲಿ ಮುಂದುವರಿದ ಮಳೆ ಸಜ್ಜೆ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ವರುಣಾರ್ಭಟಕ್ಕೆ ಬೆಚ್ಚಿ ಬಿದ್ದ ಪ್ರಜೆ ಯೂರಿಯಾ ಗೊಬ್ಬರಕ್ಕಾಗಿ ಮುಂದುವರಿದ ಪರದಾಟ ಬೆಳೆದ ಬೆಳೆ ಉಳಿಸಿಕೊಳ್ಳಲು ಅನ್ನದಾತನ ಗೋಳಾಟ ಸರತಿ ಸಾಲಿನಲ್ಲಿ ನಿಂತರೂ ಸಿಗ್ತಿಲ್ಲ ಸರ್ಕಾರದ ವಿರುದ್ಧ ರೈತಾಕ್ರೋಶ ಧರ್ಮಸ್ಥಳದಲ್ಲಿ ತನಿಖೆ ಆರಂಭಿಸಿದ ಎಸ್ಐಟಿ ಪೊಲೀಸರಿಂದ ಕೇಸ್ ಹಸ್ತಾಂತರ ತಂಡದಿಂದ ಹೊರಗಿಡಿ ಎಂದ ಎಸ್ಪಿ ಸೈಮನ್ 10 ದಿನಗಳ ಬಳಿಕ ಬೆಂಗಳೂರಿಗೆ ಬಂದ ದರ್ಶನ್ ಡೆವಿಲ್ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ತೆರಳಿದ್ದ ದಾಸ ರಿಟರ್ನ್ ಸುಪ್ರೀಂನಲ್ಲಿ ಬೇಲ್ ರದ್ದಾದ್ರೆ ಹೇಗೆ ಅನ್ನೋ ಆತಂಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಕರಾವಳಿ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಉಡುಪಿಯಲ್ಲಿ ನಿಲ್ಲದ ಮಳೆ ಅವಾಂತರ ಸಮುದ್ರಕ್ಕೆ ಇಳಿಯದಂತೆ ತೀರದ ಜನರಿಗೆ ಎಚ್ಚರ ಕೊಡಗು ಹಾಸನದಲ್ಲಿ ಮುಂದುವರಿದ ಮಳೆ ಸಜ್ಜೆ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ವರುಣಾರ್ಭಟಕ್ಕೆ ಬೆಚ್ಚಿ ಬಿದ್ದ ಪ್ರಜೆ ಯೂರಿಯಾ ಗೊಬ್ಬರಕ್ಕಾಗಿ ಮುಂದುವರಿದ ಪರದಾಟ ಬೆಳೆದ ಬೆಳೆ ಉಳಿಸಿಕೊಳ್ಳಲು ಅನ್ನದಾತನ ಗೋಳಾಟ ಸರತಿ ಸಾಲಿನಲ್ಲಿ ನಿಂತರೂ ಸಿಗ್ತಿಲ್ಲ ಸರ್ಕಾರದ ವಿರುದ್ಧ ರೈತಾಕ್ರೋಶ